ಈ ಬೆಂಗಳೂರು ವೆದರೇ ವಿಚಿತ್ರ ಗುರು. ತಾನೇ ಮಳೆ ಬಂತು, ಈಗಾಗಲೇ ಬಿಸಿಲು ಹೊಡಿತೈತೆ. ಎಲ್ಲೋಗಿದ್ದು? ಕಾಲೇಜಾ? ಸುಮ್ಮನೆ ಹಂಗೆ ವಿಡಿಯೋ ರಿವ್ಯೂ ಮಾಡೋಣ ಅಂತ, ಗಾಡಿ ರಿವ್ಯೂ. ಬಾತು ರಿವ್ಯೂ ಮಾಡೋದ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಗಾಡಿ ಬಗ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಗಾಡಿ 2022 ಮಾಡಲ್ದು ಆಕ್ಟಿವಾ ಪ್ರೀಮಿಯಂ ಅಂತ ಗಾಡಿ ಹೆಸರು. ಬರೀ 10,362 ಕಿಲೋಮೀಟರ್ ಓಡಿದೆ. ನನ್ನ ಬರ್ತಡೆಗೆ ನನ್ನ ಮಮ್ಮಿ ಗಾಡಿ ಗಿಫ್ಟ್ ಕೊಟ್ಟಿದ್ದು ಆಕ್ಟಿವಾ. ನಾನು ಬೇರೆ ಗಾಡಿ ಕೊಡ್ಸೋಂದೆ, ಬೇಡ ಅಂದ್ಬಿಟ್ಟು ಇನ್ನೇ ಕೊಡ್ಸೋರು. ಅಕ್ಕ ಮಾತಾಡ್ಬೇಕಾರೆ ಅಡ್ಡ ಬರ್ತೀಯಲ್ಲ ಅಕ್ಕ. ಈ ಗಾಡಿ ಬಗ್ಗೆ ಏನು ಹೇಳೋದು ಗುರು, ಆಫ್ ರೋಡು ಹೈವೇ ಎಲ್ಲದರಲ್ಲೂ ನುಗ್ಸಾಡ್ಬೋದು. ಬೆಣ್ಣೆ ಇದ್ದಂಗೆ ಆರಾಮಾಗಿ ನುಗ್ತಾ ಇರುತ್ತೆ ಎಲ್ಲಿ ಬೇಕೋ ಅಲ್ಲಿ. ನೋಡಿ ಇಲ್ಲೊಂದು ಆಕ್ಟಿವಾ, ಎಲ್ಲರ ಹತ್ರನೂ ಆಕ್ಟಿವಾ ಇದೆ. ಇಲ್ಲೂ ಆಕ್ಟಿವಾ, ಈ ಅಣ್ಣನ ಕೈಲೂ ಆಕ್ಟಿವಾ, ಈ ಅಗ್ಗನ ಕೈಲೂ ಆಕ್ಟಿವಾ. ಒಂದು ಹುಡುಗಿ ಅಂದ್ಮೇಲೆ ಒಂದು ಹುಡುಗ ಇದ್ದೇ ಇರ್ತಾನೆ, ಅದೇ ತರ ಒಂದು ರೋಡ್ ಅಂದ್ಮೇಲೆ ಒಂದು ಆಕ್ಟಿವಾ ಇದ್ದೇ ಇರುತ್ತೆ ಗುರು. ಗಾಡಿಲಿ ಏನು ಕೊಟ್ಟವ್ರೆ ಅಂದರೆ ಒಂದು ಅನಲಾಗ್ ಮೀಟರ್ ಕೊಟ್ಟವ್ರೆ. ಇಲ್ಲಿ ಫ್ಯೂಲ್ ಇಂಜೆಕ್ಷನ್ ತೋರಿಸುತ್ತೆ, ಫ್ಯೂಲ್ದು ತೋರಿಸುತ್ತೆ ಕಮ್ಮಿ ಇದೆಯೋ ಇಲ್ವಂತ. ಆಮೇಲೆ ಹೆಡ್ಲೈಟ್ ತೋರಿಸುತ್ತೆ, ಡಿಮ್ಯಾಂಡ್ ಡಿಪ್ಪು, ಸ್ವಿಚ್ ಕೊಟ್ಟವ್ರೆ, ಇಂಡಿಕೇಟ್ರ್ ಬಟನ್ಸ್ ಕೊಟ್ಟವ್ರೆ. ಹಾರನ್ಗಿಂತ ಇಂಡಿಕೇಟ್ರೇ ಬಡ್ಕೊಳ್ಳುತ್ತೆ ಜಾಸ್ತಿ. ಆಮೇಲೆ ಸ್ಟಾರ್ಟು ಆಫು ಬಟನ್ ಕೊಟ್ಟವ್ರೆ. ಹಾಂ, ಇಂಡಿಕೇಟರ್ ಹಾಕಿದ್ರೆ ಸಾಕು ಈ ಗಾಡಿಯಲ್ಲಿ, ಅವರೇ ಸೈಡ್ ಬಿಡ್ತಾರೆ, ಹಾರನೇ ಹೊಡೆದ್ ಬಿಡ. ಅಣ್ಣ ನೋಡ್ಬೇಕು, ಏನೋ ಹೇಳ್ತಿದ್ದೆ ಕಣ, ಮರ್ತೇ ಹೋಯ್ತು. ಈ ಗಾಡಿ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ 110cc ಗಾಡಿ, 4 ಸ್ಟ್ರೋಕು, ಏರ್ ಕೂಲ್ಡ್ ಇಂಜಿನ್ ಗುರು. ಈ ಗಾಡಿ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಮತ್ತು 90/90 ಟೈರ್ ಇದೆ, ಟ್ಯೂಬ್ಲೆಸ್ ಟೈರು. ಹಾಗೆ ರೇರಲ್ಲಿ ಬಂದರೆ ರೇರಲ್ಲೂ ಅಷ್ಟೇ 90/100 ಟೈರ್ ಇದೆ. 3 ಸ್ಟೆಪ್ ಅಡ್ಜಸ್ಟೇಬಲ್ ಲೋಡೆಡ್ ಹೈಡ್ರೋಲಿಕ್ ಸಸ್ಪೆನ್ಷನ್ ಇದೆ. ಅದು ಎಕ್ಸಾಸ್ಟು. ಇಂಜಿನ್ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾನೆ ಗುರು, ಇದಕ್ಕೆ ಲೆಫ್ಟ್ ಸೈಡು. ಮತ್ತು ಕಿಕ್ ಸ್ಟಾರ್ಟು ಮಾಡ್ಬೋದು. ಹಿಂಗೆ ಹಾಕ್ಬಿಟ್ಟು ಹಿಂಗಂದು ಹಿಂಗೆ ಒತ್ತಿದ್ರೆ ಸೀಟ್ ಓಪನ್ ಆಯ್ತದೆ. ಈ ಥರ ಒಂದು ಸ್ಪೇಸ್ ಕೊಡ್ತಾರೆ, ಒಂದು ಹೆಲ್ಮೆಟು ಮಡ್ಗೋಕ್ಕಾಗಲ್ಲ, ಆ ಥರ ಸ್ಪೇಸು. ಅದೇ ಇಷ್ಟ ಆಗಲ್ಲ ಈ ಗಾಡೀಲಿ. ಮತ್ತು ಇನ್ನೊಂದು ಏನು ತಪ್ಪು ಮಾಡೋರು ಅಂದರೆ, ಗಾಡೀಲಿ ಫ್ಯೂಲ್ ಟ್ಯಾಂಕ್ ಇಲ್ಲಿ ಕೊಡೋದು ಬಿಟ್ಟು ಕ್ಯಾಪು ಹಿಂದೆ ಕೊಟ್ಬಿಟ್ಟವ್ರು ಗುರು. 2.5 ಲೀಟ್ರಿಗೆ ತುಂಬ ಆಸೆಗೆ ಬರ್ತದೆ, 5 ಲೀಟ್ರು ಅಂತ ಬೇರೆ ಹಾಕೋರೆ. ಎಲ್ಲ ಬರೀ ಡೌಗಳೇ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಹಾಂ, ನಮಗೆ KTM ಬೇಡಪ್ಪ, ಮೈಲೇಜ್ ಕೊಡ್ತಾಯಿದ್ದೆ. ಈ ಥರ ಕೊಟ್ಟವನು ಗುರು. ಈ ಥರ ಕೊಟ್ಟರೆ ಎಲ್ಲಿ ಫ್ಯೂಲ್ 2.5 ಲೀಟ್ರಿಗೆ ತುಂಬೋಗಲ್ವಾ. ಈ ಗಾಡಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 100 ಅಂತ ಕೊಟ್ಟಿದ್ದಾರೆ. 100 ಹೋದ್ರೆ ಪೆಂಡಲ್ಲೇ, ಯಾಕಂದರೆ ಗಾಡಿ 100 ಹೋದ್ರೆ ನಾವೆಲ್ಲ ಇರೋಕ್ಕಾಗಲ್ಲ, ಓಡಿಸ್ಬೋದು. 80ವರೆಗೂ ಹೋಗುತ್ತೆ ಟಾಪ್ ಸ್ಪೀಡು. ಅದಾದಮೇಲೆ ಫುಲ್ಲು ಶೇಕಿ ಪುಷ್ಪಾವತಿ. ಈ ಗಾಡಿನ ಎಂಥ ದಪ್ಪಗಿರೋರು ಕುಂತರೂ ಓಡಿಸುತ್ತೆ, ತೆಳ್ಳಗಿರೋರು ಕೂರ್ಸಿರು ಎಳೆಯುತ್ತೆ. ಅದೇ ಈ ಗಾಡಿ ಸ್ಪೆಷಾಲಿಟಿ. ಇದು ಫೈಟ್ರ್ ಯಾರು ರೈತನೋ? ಯಾವುದೈತೆ? ಓ, ಗಾಡಿ ಜೊತೆ ಅವ್ರ ತಮ್ಮ ಡಿಯೋ ಹೋಂಡಾದವ್ರು 2 ಗುರು ಅಲ್ಲ. ಹೋಂಡಾ ಡಿಯೋ, ಹೋಂಡಾ ಆಕ್ಟಿವಾ. ಇದ್ರಲ್ಲಿ ದುಡ್ಡು ಮಾಡಲಿಲ್ಲ ಅಂದರೆ ಅದ್ರಲ್ಲಿ ದುಡ್ಡು ಮಾಡ್ಕೊತಾನೆ ಅಷ್ಟೇ. ಅದೊಂಥರ ತೆಳ್ಳಗೈತೆ ಅಲ್ವಾ, ವೀಡಿಯೋ ನೋಡೋಕೆ ಮಸ್ತು. ಅದು ಛತ್ರಿ ಗಾಡಿ ಮಾಡಿಬಿಟ್ಟಾರೆ ಡಿಯೋನ. ನೀವೇನೋ ಮಾತಾಡ್ತೀನೋ, ಹೊಟ್ಟೆ ಹಸಿತೈತೆ ಮನೆಗೆ ನಡಿ ಅಂತ ಇರ್ತೀಯ. ಹ್ಞೂ ಅಂತ. ಆಯಿತು ಬಿಡೋಣ, ನಿನ್ನ ಒಪ್ಬೇಕಣ್ಣ. ಹಾಂ, ಅದು ಗ್ರೌಂಡ್ ಅಲ್ವಾ? ಹಾಂ, ಫಸ್ಟೇ ತೋರಿಸಿದ್ವಲ್ಲ. ಹಾಂ, ಬೇಡ ಬಿಡು. ಗಾಡಿನ ನಮ್ ಸ್ಕೂಲ್ ಚಿನ್ನ ಗುರು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಗಾಡಿನ ಎಕಾನಮಿ ಓಡಿಸಿದ್ರೆ ಒಂದ್ 45 ಕೊಡ್ಬೋದು. ಏನಾರ ಜಾಸ್ತಿ ರೆಡ್ ಲೈನ್ ಅಲ್ಲಿ ಹಾಕೊಂಡು ಚೆಚ್ಚಾಡಿದ್ರೆ ಮುಗೀತು ಕತೆ.
30-40 ಬರ್ತದೆ ಮೈಲೇಜು. ಹಾಂ ಅಷ್ಟೇನಾ? ನಾನು ಎಕಾನಮಿಲೇ ಓಡಿಸ್ತೀನಿ ಕಣೋ ಡೈಲಿ. ನಮ್ಮ ಪಲ್ಸರೇ ಜಾಸ್ತಿ ಕೊಡ್ತಾಳೆ ಇದಕ್ಕಿಂತ. ಎಷ್ಟು ಕೊಡ್ತದಪ್ಪ ನಿನ್ನ ಪಲ್ಸರು? ಪಲ್ಸರ್ 45 ಕೊಡ್ತಾರೋ. 45? 35 ಕೊಡ್ತಾನ. ಹೌದಾ? ಹ್ಞೂ. ಇದು ಸ್ವಲ್ಪ ಜಾಸ್ತಿನೇ ಕೊಡುತ್ತೆ ಕಣೋ, ಪರವಾಗಿಲ್ಲ. 1 ವಾರ ಆಯಿತು ಪೆಟ್ರೋಲ್ ಹಾಕ್ಸಿ. ಇನ್ನ ಕರೆಕ್ಟಾಗಿ ಟೆಸ್ಟ್ ಮಾಡೋಣ. ಓಡಿಸಿದ್ದೀನಿ ಹೋಗೋ. ವಾರಕ್ಕೊಂದೇ ಸತ ಪೆಟ್ರೋಲ್ ಹಾಕ್ಸೋದು. 250 ರೂಪಾಯಿಗೆ ಹಾಕ್ಸಿದ್ರೆ 2.5 ಲೀಟ್ರು. ಡೈಲಿ ಎಷ್ಟು ಕಿಲೋಮೀಟರ್ ಮಾಡ್ತೀಯ? ಡೈಲಿ ಎಷ್ಟು 20 ಕಿಲೋಮೀಟ್ರ್ ಅಷ್ಟೇ ಡೈಲಿ. ಅಂದರೆ ಎಷ್ಟು ಜಾಸ್ತಿ ನಾನು ಜಾಸ್ತಿನೇ ಕೊಡ್ತೈತೆ. ಇದು ಗಾಡಿ ಶೋರೂಮ್ ಬೇರೆ. ಹೋಗೋ ಗಾಡಿ. ಯಾಕೆ ನಿಮಗೆಲ್ಲ ಗಾಡಿ ಬೇಡ. ಜ್ಯೂಸ್ ಕುಡಿಯೋಣಾ? ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಬಾ. ಗಾಡಿ ರುಬ್ಬಿ ಆಗೋಯ್ತು. ಯಾವ ಜ್ಯೂಸು? ಹಾಂ ಯಾವುದು ಬೇಕು? ಯಾವ್ದು ಕುಡಿತೆ? ಖಜೂರ್ ಮಿಲ್ಕ್. ಲೆಮನ್ ಕೊಡಿ. ನಿಂಗೆ ಬೇಕಾ? ನಾನು ನಿಮ್ಗೆ ಹೇಳ್ತೀನಿ. ಯಾವುದು ಮೂಸಂಬಿ ಕೊಡಿ. ಮೂಸಂಬಿನಾ? ಮೇಡಮ್ ಅಣ್ಣ 2 ಕೊಟ್ಬಿಡಿ. ಅದೇ ಇನ್ನೇನು ಕುಡಿಯೋದು? ಅದನ್ನೇ ಕುಡಿಯೋದು. ಏನದು? ಲೈಮ್ ಜ್ಯೂಸ್, ಲೆಮನ್ ಜ್ಯೂಸಾ? ನಿಂಬೆಹಣ್ಣು ಜ್ಯೂಸು. 10 ರೂಪಾಯಿ ನಿಂಬೆಹಣ್ಣು ಗುರು. ಲೆಮನ್ ಅಂದ್ರೆ ಏನಿಲ್ಲ? ನಿಂಬೆಹಣ್ಣು ಕಣ ಲೆಮನ್ ಅಂದರೆ. ಲೆಮನ್ ಬೇರೆ ಲೈಮ್ ಬೇರೆನಾ? ನಿಮ್ಮ ಯಾರು ಹೇಳ್ಕೊಟ್ಟಾರ ಇಂಗ್ಲೀಷು? ಸೆಕೆ. Life changes when in love, yeah. I surround my soul with the positivity. That's why I don't worry about. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದು ಯಾವ್ದಾರ ಗಾಡಿ ರಿವ್ಯೂ ಮಾಡೋಣ, ಇಲ್ಲಾಂದ್ರೆ ಏನಾರ ಬೇರೆ ಥರ ಮಾಡೋಣ. ಮನೆಗೆ ಎಗುರ್ಕೊ ನೀನು. ಎಕ್ಸಾಮ್ ಆಯ್ತಾ? ಎಕ್ಸಾಮ್ ಇನ್ನೂ ಆಯ್ತಾ? ಹೇಗೆ? ಸರಿ ಬಾಯ್. ಓಕೆ ಗಾಯ್ಸ್, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ದ ಲೆಜೆಂಡ್ ಆಕ್ಟಿವಾ.